ನಾವು ಯಾರಿಗಾದ್ರೂ ಏನಾದರೂ ನಮ್ಮ ಪ್ರಾಬ್ಲಮ್ನ ಹೇಳ್ಕೊಂಡಾಗ ಕೆಲವೊಂದ್ಸಲ ನಮಗೆ ಅದಕ್ಕೆ ಸೊಲ್ಯೂಷನ್ ಬೇಕಾಗಿರೋದಿಲ್ಲ ಅಂಡ್ ಸಲಹೆ ಕೂಡ ಬೇಕಾಗಿರೋದಿಲ್ಲ. ನಮಗೆ ಬೇಕಾಗಿರೋದೇನು, ಅವರು ನಾವು ಹೇಳುವಂತಹ ಆ ಒಂದು ಸಮಸ್ಯೆನ ಕಂಪ್ಲೀಟ್ ಗಮನ ಕೊಟ್ಟು ಕೇಳಿಸ್ಕೋಬೇಕು ಅಂಡ್ ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ ಅಂತ ಹೇಳಬೇಕು. ಇಷ್ಟೇ ಅಲ್ವಾ? ಸೊ ಇವತ್ತು ಈ ವಿಷಯದ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಇದು ಯಾವ ರೀತಿ ನಿಮಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅಂಡ್ ಓಕೆ, ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್, ನೀವೀಗ ನಿಮ್ಮ ಜಾಬಲ್ಲಿ ತುಂಬಾ ಸ್ಟ್ರೆಸ್ ಅನ್ನಿಸ್ತಿದೆ ಅಂತ ಹೇಳ್ಕೊಳ್ತೀರಾ ಅನ್ಕೊಳ್ಳಿ. ಮೇ ಬಿ ಯಾರೇ ಆಗಿರ್ಬೋದು, ಅವರು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಹಸ್ಬೆಂಡ್, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ವೈಫ್, ಸೊ ಎನಿ ಒನ್. ಓಕೆ, ಸೊ ಯಾರನ್ನಾದ್ರೂ ಹೇಳ್ಕೊಳ್ತೀರಾ ಅನ್ಕೊಳ್ಳಿ. ಅವಾಗ ಅವರು ಓಕೆ ಜಾಬ್ ಚೇಂಜ್ ಮಾಡು ಅಂತಾರೆ. ಅಂಡ್ ನೀವಂತೀರಾ ಯಾಕೋ ತುಂಬಾ ಒಂಟಿತನ ಫೀಲ್ ಆಗ್ತಿದೆ ಅನ್ನೋದನ್ನ ಏನಾದ್ರು ಹೇಳ್ಕೊಳ್ತೀರಾ ಅನ್ಕೊಳ್ಳಿ. ಅವ್ರು ಹೇಳ್ತಾರೆ ಓಕೆ ಬ್ಯುಸಿ ಆಗು, ಯಾವ್ದಾದ್ರು ಜಿಮ್ ಸೇರ್ಕೋ ಅಥವಾ ಏನಾದ್ರು ಆಕ್ಟಿವಿಟಿ ಮಾಡು, ಸೊ ಅವಾಗ ನಿನ್ಗೆ ಒಂಟಿತನ ಫೀಲ್ ಆಗಲ್ಲ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್, ನೀವು ಬೇಜಾರಾಗ್ತಿದೆ ಅಂತ ಹೇಳ್ತೀರಾ. ಸೊ ಅವ್ರು ಅವಾಗ ಯಾಕೆ ಅವ್ರ ನೆಗೆಟಿವ್ ಯೋಚನೆ ಮಾಡ್ಕೊಂಡು ಬೇಜಾರಾಗ್ತಿದೆ, ಸ್ವಲ್ಪ ಪಾಸಿಟಿವ್ ಆಗಿರು ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ರೆ, ಸಿ ಇದೆಲ್ಲ ಸಿಚುಯೇಷನ್ ಅಲ್ಲಿ ನೀವು ಅವರಿಂದ ಸೊಲ್ಯೂಷನ್ ಕೇಳ್ತಿಲ್ಲ ಅಲ್ವಾ, ಜಸ್ಟ್ ಅವರು ನಿಮ್ಮ ಒಂದು ಭಾವನೆನ ಅರ್ಥ ಮಾಡ್ಕೋಬೇಕು ಅಂತ ಅವ್ರಿಗೆ ಹೇಳ್ತಿದ್ದೀರಾ. ಕರೆಕ್ಟಾ? ಸೊ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ನಿಮಗೆ ನಿಜವಾಗ್ಲೂ ಸ್ಟ್ರೆಸ್ ಆಗಿದೆ ಇಲ್ಲ ಅನ್ನೋದಲ್ಲ ಪ್ರಶ್ನೆ, ಅಥವಾ ಅದಕ್ಕೆ ಸೊಲ್ಯೂಷನ್ ಇವ್ರು ಕೊಡ್ಲಿ ಅನ್ನೋದು ಅಲ್ಲ. ಜಸ್ಟ್ ನಮ್ಮನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಅಷ್ಟೇ ಆಗಿರುತ್ತೆ. ನಾವು ಕಂಪ್ಲೀಟ್ ಆಗಿ ಮುರಿದೋಗಿದೀವಿ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದಲ್ಲ. ಜಸ್ಟ್ ನಿನ್ ಜೊತೆ ನಾನು ಇದೀನಿ ಅಂತ ಅವ್ರು ಹೇಳ್ಬೇಕು. ನಾನು ಹೇಳೋದನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೋಬೇಕು. ಏನಕ್ಕೆ ಸ್ಟ್ರೆಸ್ ಆಯ್ತು, ಏನೇನಾಯ್ತು ಆಫೀಸಲ್ಲಿ ಅಂತ ಕೇಳಬೇಕು. ಜಸ್ಟ್ ಇಷ್ಟೇ ಬೇಕಾಗಿರುತ್ತೆ ನಮಗೆ. ಕರೆಕ್ಟ್? ಈಗ ಇನ್ನೊಂದು ಸಿಂಪಲ್ ಡೇ ಟು ಡೇ ಎಕ್ಸಾಂಪಲ್ ನಾನು ತಗೊಳ್ಳೋದಾದ್ರೆ, ಯಾವ್ದೋ ಒಂದು ಹುಡುಗಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ನ ಪಡ್ಕೋತಾಳೆ ಅಂತ ಅನ್ಕೊಂಡ್ರೆ, ಸೊ ಅವ್ರ ಅಮ್ಮಂಗೆ ಬಂದು ಹೇಳ್ತಾಳೆ ಅಂತ ಅನ್ಕೊಳ್ಳಿ, ಮಾರ್ಕ್ಸ್ ಚೆನ್ನಾಗಿ ಬರಲಿಲ್ಲ ಅಂತ. ಸೊ ತಕ್ಷಣ ಅವ್ರಮ್ಮ ಜಾಸ್ತಿ ಫೋನ್ ಯೂಸ್ ಮಾಡ್ತೀಯ, ಬರೀ ಟಿವಿ ನೋಡ್ತಿರ್ತೀಯ, ಅದಕ್ಕೆ ಹಿಂಗಾಯ್ತು ಹಂಗಾಯ್ತು ಅಂತ ಅಂದ್ಬಿಟ್ಟು ಕೂಗಾಡ್ಬಿಡ್ತಾರೆ. ರೈಟ್? ಸಿ ಅವ್ರ ಅಮ್ಮ ಹೇಳ್ತಿರೋದು ಒಳ್ಳೇದೇನೆ, ಆದ್ರೆ ಅವಳಿಗೆ ಆ ಸಮಯದಲ್ಲಿ ಮಾರ್ಕ್ಸ್ ಬಂದಿರುತ್ತೆ, ಅವಾಗ ನೋಡಿರ್ತಾಳೆ, ಅವಾಗ ಅವಳೇ ಕಂಪ್ಲೀಟ್ ಆಗಿ ಒಂಥರ ಲೋನ್ಲಿ ಫೀಲ್ ಆಗ್ತಿರ್ತಾಳೆ, ಬೇಜಾರು ಪಡ್ಕೋತಿರ್ತಾಳೆ. ಸೊ ಅವಾಗ ಬೈಯೋದು ಸರಿನಾ, ಅಥವಾ ಓಕೆ ನೀನ್ ಎಫರ್ಟ್ ಹಾಕಿದ್ಯಾ ಅಂತ ನನಗೆ ಗೊತ್ತು, ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ, ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀಯಾ, ನೀನು ಜಾಸ್ತಿ ಮಾರ್ಕ್ಸ್ ತೆಗಿತೀಯ ಅನ್ನೋದು ನಂಗೆ ನಂಬಿಕೆ ಇದೆ, ಚೆನ್ನಾಗಿ ಓದ್ಕೋ ಇನ್ಮೇಲೆ ಅಂತ ಅವಳಿಗೆ ಒಂದೆರಡು ಮಾತು ಹೇಳೋದ್ರೆ ಎಷ್ಟು ಅವಳಿಗೆ ಖುಷಿ ಆಗುತ್ತಲ್ವಾ. ಸೊ ಬೈಬೇಕು, ಇನ್ಯಾವತ್ತಾದ್ರೂ ಒಂದಿನ ಬೈಬಹುದು, ಬಿಕಾಸ್ ಆಲ್ರೆಡಿ ಮಾರ್ಕ್ಸ್ ನೋಡಿ ಶಿ ಇಸ್ ಆಲ್ರೆಡಿ ಲೈಕ್ ಸಫರಿಂಗ್. ರೈಟ್? ಸೊ ಅವಳನ್ನ ಅರ್ಥ ಮಾಡ್ಕೊಂಡು ಒಂದೆರಡು ಸಪೋರ್ಟಿವ್ ಆಗಿ ಮಾತಾಡೋವಂಥವ್ರು ಬೇಕಾಗಿರ್ತಾರಲ್ವಾ. ಅವಳಿಗೆ ಸೊಲ್ಯೂಷನ್ ಬೇಕಿಲ್ಲ. ರೈಟ್? ಇಂಥ ಸಬ್ಜೆಕ್ಟ್ ಇಷ್ಟೊತ್ತಿಗೆ ಓದು, ಇಂಥ ಕಡೆ ಟ್ಯೂಷನ್ಗೆ ಹೋಗು, ಶಿ ಡಸಂಟ್ ವಾಂಟ್ ದಟ್. ರೈಟ್? ಸೊ ಅವಳಿಗೆ ಬೇಕಾಗಿರೋದು ನೀನ್ ಮಾಡ್ತೀಯಾ ಅಂತ ನಂಬಿಕೆ ಇಟ್ಟು ಯಾರಾದ್ರೂ ಅವಳಿಗೆ ಧೈರ್ಯ ಕೊಡ್ಬೇಕಾಗಿರೋರು ಬೇಕಿರ್ತಾರೆ ಅಷ್ಟೇ. ನೆಕ್ಸ್ಟ್, ಈಗ ಯಾರಾದ್ರೂ ಒಬ್ರು ಕಂಪ್ನಿ ಕೆಲ್ಸದಲ್ಲಿ ಇರ್ತಾರೆ ಅನ್ಕೊಳ್ಳಿ, ಯಾರೊಬ್ರು ಕಲಿಗೆಗೆ ನನ್ನ ಮೇಲೆ ತುಂಬಾ ಪ್ರೆಷರ್ ಇದೆ ಅಂತ ಹೇಳ್ಕೊಳ್ತೀರಾ ಅನ್ಕೊಳ್ಳಿ. ಸೊ ಅವರು ಜಾಸ್ತಿ ಓವರ್ ಥಿಂಕ್ ಮಾಡ್ಬೇಡ, ಸುಮ್ನೆ ಕೆಲಸ ಮಾಡೋಕು, ಏನ್ ಪ್ರೆಷರ್ ಅಂದ್ಬಿಟ್ರೆ ನಿಂಗೆ ಯಾರ ಹತ್ರ ಇಲ್ದಿದ್ ಪ್ರೆಷರ್ ನಿನಗಿದ್ಯಾ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಮೇ ಬಿ ಕಲೀಗ್ ಆಗಿರ್ಬೋದು ಅಥವಾ ಮನೇಲೇ ಆಗಿರ್ಬಹುದು ಯಾರಾದ್ರೂ. ಓಕೆ, ಸಿ ಈ ತರ ಆನ್ಸರ್ ಮಾಡಿದಾಗ ಅವರ ಒಂದು ಪ್ರೆಷರ್ ಕಡಿಮೆ ಆಗೋದಿಲ್ಲ. ಓಕೆ, ಇನ್ನು ಜಾಸ್ತಿ ಆಗುತ್ತೆ, ಇನ್ನು ಒಬ್ಬಂಟಿ ಫೀಲ್ ಆಗ್ತಾ ಬರುತ್ತೆ ಅವರಿಗೆ. ಯಾಕೆ ಹೇಳಿ? ಅವ್ರಿಗೆ ಪ್ರೆಷರ್ ಇದೆ ಅನ್ನೋದಲ್ಲ ಮೇನ್ ನೋವು, ಅವ್ರು ಹೇಳೋದನ್ನ ಯಾರು ಕರೆಕ್ಟಾಗಿ ಕೇಳಿಸ್ಕೊತಿಲ್ಲ ಅನ್ನೋದೇ ಅವ್ರ ನೋವು. ಸಿ ಈಗ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ಲಸ್ ಸರಿಪಡಿಸೋದು. ಸೊ ಇವೆರಡರ ವ್ಯತ್ಯಾಸನ ನೀವು ತಿಳ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಳ್ಳೋದೇ ಬೇರೆ ಒಂದು ಸಮಸ್ಯೆನ, ಅದಕ್ಕೆ ಪರಿಹಾರ ತಿಳಿಸುವಂಥದ್ದೇ ಬೇರೆ ಆಗಿರುತ್ತೆ. ಸಿ ಅರ್ಥ ಆಗುತ್ತೆ, ಲೈಕ್ ನಾವ್ ಯಾರನ್ನಾದ್ರು ಇಷ್ಟ ಪಡ್ತಿದ್ರೆ, ಮೇ ಬಿ ಮಕ್ಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಯಾರೇ ಆಗಿರ್ಬೋದು, ಸೊ ಅವ್ರ ಕಷ್ಟದಲ್ಲಿರೋದು ನಮಗೆ ಇಷ್ಟ ಆಗೋದಿಲ್ಲ. ಸೊ ಸಡನ್ ಆಗಿ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡೋದಕ್ಕೆ ಹೋಗ್ತೀವಿ. ಸೊ ಅದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ ನಾನು ಹೇಳದ್ನಲ್ಲ, ಕೇಳಿಸ್ಕೊಳ್ಳೋದು ಮತ್ತೆ ಸರಿಪಡಿಸೋದಕ್ಕೆ ಸೊಲ್ಯೂಷನ್ ಕೊಡೋದು ಎರಡು ಬೇರೆ ಬೇರೆ ಆಗಿರುತ್ತೆ. ಯಾರಾದ್ರೂ ನೀವು ಸರಿಪಡಿಸ್ಬೇಕು ಅನ್ಕೊಂಡಿದ್ರೆ ನೀವ್ ಅಂತೀರಾ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಕ್ ಹೋಗ್ತೀರಾ, ಅಥವಾ ಆ ಪರ್ಸನ್ ಸೊಲ್ಯೂಷನ್ ಏನ್ ಮಾಡ್ಬೋದು ಇದಕ್ಕೆ ಅಂತ ಕೇಳ್ತಾರೆ ನಿಮ್ಮ ಹತ್ರ. ಬಟ್ ನೀವು ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿ ಆಗಿದ್ರೆ, ಓಕೆ ಯಾಕೆ ಈ ತರ ಫೀಲ್ ಆಗ್ತಿದೆ, ಯಾವತ್ತಿಂದ ಈ ರೀತಿ ಫೀಲ್ ಆಗ್ತಿದೆ, ಏನೇನ್ ನಡೀತಿದೆ ನಿಮ್ಗೆ ಆಫೀಸಲ್ಲಿ, ಈ ರೀತಿ ಕ್ವಶನ್ಸ್ ನ ಮಾಡ್ತೀರಾ. ಕರೆಕ್ಟ್?
ಸಿ ಒಂದೇ ಒಂದು ಪ್ರಶ್ನೆಯಲ್ಲಿ ನಿಮ್ಮ ಒಂದು ಸಂಬಂಧನೇ ಚೇಂಜ್ ಆಗುತ್ತೆ. ತುಂಬಾ ಸ್ಟ್ರಾಂಗು ಆಗ್ಬೋದು, ತುಂಬಾ ವೀಕು ಆಗ್ಬೋದು. ಕರೆಕ್ಟಾ? ಸಿ ಕೆಲವೊಂದ್ಸತಿ ನಮ್ಮೆಲ್ಲರಿಗೂ ಬೇಕಾಗಿರೋದು ಸೊಲ್ಯೂಷನ್ ಅಲ್ಲ, ನಾನು ನಿನ್ ಜೊತೆ ಇದ್ದೀನಿ ಅನ್ನುವಂತಹ ಧೈರ್ಯ ಅಲ್ವಾ? ಸೊ ಇಂತಹ ಮಾತುಗಳೇ ಹೆಚ್ಚು ಬೆಲೆ ಬಾಳೋದು. ಸೊ ಆದಷ್ಟು ಸೊಲ್ಯೂಷನ್ ಕೊಡೋದನ್ನ ಕಡಿಮೆ ಮಾಡಿ ಅವ್ರ ಜೊತೆ ನಿಂತು ಅವ್ರಿಗೆ ಧೈರ್ಯ ಹೇಳೋದ್ರ ಬಗ್ಗೆ ಗಮನ ಕೊಡಿ. ಗೊತ್ತಾಯ್ತಾ? ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಎಲ್ಲಾರ ಮನೆಯಲ್ಲೂ ನಡೆಯೋದೇನು, ಈಗ ಯಾರೋ ಒಬ್ರು ಮಗನು ಬಂದು ಇವತ್ತಿನ ದಿನ ತುಂಬಾ ಕಷ್ಟ ಆಗಿತ್ತಪ್ಪ ಅಂತ ಏನೋ ಹೇಳಿದ್ರು, ಕಾಲೇಜ್ ಆಯ್ತು, ಆಫೀಸ್ ಆಯ್ತು, ಅಪ್ಪಂದಿರೆಲ್ಲ ಏನ್ ಮಾಡ್ತಾರೆ, ಇಷ್ಟಕ್ಕೆಲ್ಲ ಕುಗ್ತಾರ, ತುಂಬಾ ಸ್ಟ್ರಾಂಗ್ ಇರ್ಬೇಕು ನೀನು ಅಂತ ಹೇಳ್ತಾರೆ. ಸಿ ಅಪ್ಪ ಆದವರು ಆ ರೀತಿ ಹೇಳೋದ್ರಲ್ಲಿ ತಪ್ಪಿಲ್ಲ, ಓಕೆ. ಬಟ್ ಮಗಳ ಒಂದು ಮನಸ್ಸಿನ ಮಾತೇನಿರುತ್ತೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸಾಕು ಅನ್ನೋದಾಗಿರುತ್ತೆ. ಸಿ ಗೊತ್ತಾಗ್ತಿದ್ಯಾ? ಈಗ ಹಸ್ಬೆಂಡ್ ಆಯ್ತು ಮನೆಗೆ ಬಂದು ತುಂಬಾ ಆಫೀಸಲ್ಲಿ ತಲೆನೋವು ಏನೇನೋ ಕೆಲಸ ಅಂತಾರೆ. ಸೊ ಅದಕ್ಕೆ ತಕ್ಷಣ ನೀವ್ ಏನಾರು ಆನ್ಸರ್ ಹೇಳ್ತೀರಾ, ಅಥವಾ ವೈಫ್ ಏನಾದ್ರು ಒಂದು ಹೇಳ್ತಾರೆ. ಸೊ ಅದಕ್ಕೆ ಹಸ್ಬೆಂಡ್ ಅದಕ್ಕೆ ನಾನು ಏನ್ ಮಾಡ್ಲಿ ಅಂತ ಅಂತಾರೆ. ಸೊ ಸಿ ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳು, ಆದ್ರೆ ತುಂಬಾ ಎಫೆಕ್ಟಿವ್ ಆಗಿರ್ತವೆ ನಿಮ್ಮ ರೆಸ್ಪಾನ್ಸ್ಗಳು. ಗೊತ್ತಾಗ್ತಿದ್ಯಾ? ಯಾವ್ದೋ ದೊಡ್ಡ ಜಗಳನೇ ಆಗ್ಬೇಕು ಅಂತ ಇಲ್ಲ, ಈ ಒಂದು ಸಣ್ಣ ನಡವಳಿಕೆಗಳು ಮನಸ್ಸಿನ ಮೇಲೆ ಪರಿಣಾಮಗಳು ಬೀಳ್ತವೆ. ಕರೆಕ್ಟ್? ಆದಷ್ಟು ನಿಮ್ಮ ಇಷ್ಟ ಆದವ್ರ ಜೊತೆ ಕೂತು ಇವತ್ತಿನ ದಿನ ಹೇಗಿತ್ತು, ಏನೇನಾಯ್ತು, ಯಾಕೆ ಈ ತರ ಆಯ್ತು, ಅವ್ರೇನ್ ಮಾಡಿದ್ರು, ನೀನೇನ್ ಮಾಡ್ದೆ, ಓಕೆ ಇಷ್ಟು ಪ್ರೆಷರ್ ಇದೆಯಾ, ಓಕೆ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ಓಕೆ ನಾನು ಇರ್ತೀನಿ ನಿನ್ ಜೊತೆ, ಮಾಡು, ನಿಂಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳಿಸು. ಈ ರೀತಿ ಸಂಭಾಷಣೆಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ, ಓಕೆನಾ? ಸೊ ಪ್ರತಿದಿನ ಒಂದು 15-30 ನಿಮಿಷ ನಿಮ್ಮವರಿಗೋಸ್ಕರ ಟೈಮ್ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಚೆನ್ನಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ನಿಮ್ಮ ಒಂದು ಸಂಬಂಧದಲ್ಲಿ ಎಂತಹ ಚೇಂಜಸ್ ಬರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. 1 ಮಂತ್ ಈ ರೀತಿ ಮಾಡಿ ನೋಡಿ, ಅಥವಾ 1 ವೀಕ್ ನೀವು ಈ ರೀತಿ ಮಾಡಿ ನೋಡಿ. ಅರ್ಥ ಆಗ್ತಿದ್ಯಾ? ನಾವೆಲ್ಲರೂ ಒಳ್ಳೆ ಸಲಹೆಗಾರರಾಗಬೇಕು ಅಂತ ಪ್ರಯತ್ನ ಪಡ್ತೀವಿ, ಬಟ್ ಯಾವಾಗಲೂ ಎಲ್ರೂ ಒಂದು ಥೆರಪಿಸ್ಟ್ನ ಹುಡುಕ್ತಿರಲ್ಲ, ಒಂದು ಮ್ಯಾನೇಜರ್ನ ಹುಡುಕ್ತಿರೋದಿಲ್ಲ ಅಲ್ವಾ? ಸೊ ಅವ್ರಿಗೆ ಬೇಕಾಗಿರೋದು ಹೇಳೋದನ್ನ ಕೇಳಿಸ್ಕೊಳ್ಳೋರು ಮಾತ್ರ. ಸೊ ಅದಕ್ಕಾಗಿ ಇವಾಗ ChatGPTಗೆ ಅಷ್ಟೊಂದು ಒಂದು ಫೇಮ್ ಬಂದಿರೋದು, ರೈಟ್? ಸಿ ಆನ್ಸರ್ ಕೊಡುತ್ತೆ, ಟೆಕ್ನಿಕಲ್ ಆನ್ಸರ್ಸ್, ದಟ್ ಈಸ್ ಡಿಫ್ರೆಂಟ್, ಬಟ್ ಪೀಪಲ್ ಆರ್ ಟಾಕಿಂಗ್ ಟು ದಟ್. ಓಕೆ, ChatGPT ಜೊತೆ ಮಾತಾಡ್ತಿದ್ದಾರೆ ಎಲ್ರು, ರೈಟ್? ಸೊ ಇಟ್ ಈಸ್ ಲೈಕ್ ಯುನೋ ಅದು ಆಕ್ಚುಲಿ ಕೇಳಿಸ್ಕೊಳ್ಳುತ್ತೆ ನೀವು ಏನು ಹೇಳ್ತಿದ್ದೀರಾ ಅಂತ. ನೀವು ಸೊಲ್ಯೂಷನ್ ಕೇಳಿದ್ರೆ ಮತ್ತೆ ಸೊಲ್ಯೂಷನ್ ಹೇಳ್ತೀರಾ, ಅದರ್ವೈಸ್ ಓಕೆ ಐ ಅಂಡರ್ಸ್ಟ್ಯಾಂಡ್, ನಿನ್ಗೆ ಈ ರೀತಿ ಆಗ್ತಾ ಇದೆ, ಐ ಆಮ್ ಸಾರಿ, ಓಕೆ ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ಯಾ, ಸೊ ಐ ಆಮ್ ವಿತ್ ಯು, ಯು ಕ್ಯಾನ್ ಟಾಕ್ ಟು ಮಿ ಎನಿ ಟೈಮ್. ಸೊ ಈ ರೀತಿ ಹೇಳಿದ್ ಸೊ ಜನಗಳಿಗೆಲ್ಲ ತುಂಬಾ ಮನಸ್ಸಿಗೆ ಖುಷಿ ಅನ್ನಿಸ್ತಿದೆ, ರೈಟ್? ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ಎಷ್ಟು ಲೋನ್ಲಿ ಫೀಲ್ ಆಗ್ತಿದ್ದಾರೆ ಜನ. ಸಿ ಇಲ್ಲೆಲ್ಲ ಜೀವಂತವಾಗಿರುವಂತಹ ವ್ಯಕ್ತಿಗಳಿದ್ದಾರೆ, ಬಟ್ ಸ್ಟಿಲ್ ಜೀವ ಇಲ್ಲದೆ ಇರುವಂತಹ ChatGPTನ ತುಂಬಾ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಎಲ್ರು. ಕರೆಕ್ಟ್ ತಾನೆ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಏನಾದ್ರೂ ದುಃಖ ಹೇಳೋದಕ್ ಬಂದಾಗ ಅವರು ನಿಮ್ಮ ಹತ್ರ ಆಲ್ವೇಸ್ ಪರಿಹಾರನ ತಿಳ್ಕೊಳ್ಳೋದಕ್ ಬಂದಿರೋದಿಲ್ಲ. ಅವ್ರು ಏನ್ ಬಯಸ್ತಾರೆ ಅಂದ್ರೆ ನನ್ನ ಭಾವನೆಗಳು ಕೂಡ ತಪ್ಪಲ್ಲ ಅಂತ ಯಾರಾದ್ರೂ ಹೇಳ್ಬೇಕು ಅನ್ನೋದನ್ನ ಬಯಸ್ತಾರೆ. ಈಗ ಏನೋ ಒಂದು ಬೇಜಾರಾಗ್ತಿದೆ, ಸುಮ್ನೆ ಬೇಜಾರಾಗ್ತಿದೆ ಅಂತ ಯಾವ್ದೋ ಹುಡುಗಿ ಏನೋ ಹೇಳಿದ್ರು ಅಂದ್ರೆ ಅವ್ನು ನಿಂದೊಳ್ಳೆ ಇದ್ದಿದ್ದೆ ಬಿಡು ಅಂತ ಬೈಯೋದು ಹೆಂಗಿರುತ್ತೆ. ಹುಡುಗಿರಲ್ಲಿ ಇರುವಂತಹ ಹಾರ್ಮೋನಲ್ ಚೇಂಜಸ್ಗಳು, ಮೂಡ್ ಸ್ವಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಓಕೆ ನನಗೆ ಅರ್ಥ ಆಗುತ್ತೆ ಬಿಡು, ಇದು 1-2 ದಿನ ಈ ರೀತಿ ಅನ್ಸುತ್ತೆ, ಆಮೇಲೆ ಮತ್ತೆ ಸರಿ ಹೋಗುತ್ತೆ, ಇದೆಲ್ಲ ಹಾರ್ಮೋನಲ್ ಚೇಂಜ್, ನಿನ್ಗೆ ಏನೇ ಬೇಕಾದ್ರೂ ನನ್ನ ಕೇಳು, ನಾನು ಇದೀನಿ ಅಂತ ಹೇಳೋದ್ರಲ್ಲಿ ಎಂತಹ ಖುಷಿ ಕೊಡುತ್ತೆ ಅಲ್ವಾ ಅವ್ರಿಗೆ. ಸೊ ಆಲ್ವೇಸ್ ಯಾರಾದ್ರೂ ಏನಾದ್ರು ಹೇಳ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ, ಎಲ್ಲರಿಗಿಂತ ಹೆಚ್ಚಾಗಿ ತಮ್ಮ ಕಷ್ಟ ನೋವನ್ನ ಹೇಳ್ಬೇಕಾದ್ರೆ ಇಗ್ನೋರ್ ಮಾಡೋದಾಗ್ಲಿ, ಫೋನ್ ಕಡೆ ನೋಡೋದಾಗ್ಲಿ, ಆ ಕಡೆ ಗಮನ ಕೊಡೋದಾಗ್ಲಿ, ಇದನ್ನೆಲ್ಲ ಬಿಟ್ಟು ಅವ್ರ ಜೊತೆ ಕೂತು ಅವ್ರು ಹೇಳೋದನ್ನ ಇಂಟ್ರೆಸ್ಟ್ ಕೊಟ್ಟು ಕೇಳಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಲಿಸನ್ ಟು ದೆಮ್. ಅರ್ಥ ಆಯ್ತಾ? ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ, ಮುಂದಿನ ಸಲ ಯಾರಾದ್ರೂ ನಿಮ್ಮ ಹತ್ರ ಬಂದು ಏನಾದ್ರೂ ಸಮಸ್ಯೆ ಹೇಳ್ದಾಗ ಅವರಿಗೆ ಪರಿಹಾರ ಕೊಡಬೇಡಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಗೊತ್ತಾ? ಅವ್ರಿಗೆ ಮೊದ್ಲು ಈ ತರ ಕೇಳಿ, ಅದರಿಂದ ನಿನಗೆ ಏನ್ ಅನ್ನಿಸ್ತಾ ಇದೆ, ಹೇಗ್ ಫೀಲ್ ಆಗ್ತಾ ಇದೆ, ಆಮೇಲೆ ಹೇಳಿ ಹೌದು ಇರ್ಬೋದು, ಅದು ಕಷ್ಟನೇ ಅನ್ಸುತ್ತೆ ಬಿಡು ಎಲ್ರಿಗೂ. ಸೊ ಈ ರೀತಿ ಹೇಳಿ. ಮತ್ತೆ ಇನ್ನೂ ಒಂದು ಪಾಯಿಂಟ್ ಇದೆ, ನಾನು ನಿನ್ ಮಾತು ಕೇಳಿಸ್ಕೊತಾ ಇದ್ದೀನಿ, ನನಗೆ ಅರ್ಥ ಆಗ್ತಿದೆ ನಿನ್ನ ಒಂದು ಫೀಲಿಂಗ್. ಸೊ ಈ ರೀತಿ ನೀವು ಮಾತುಗಳನ್ನ ಅವ್ರಿಗೆ ಹೇಳಿ, ಆಮೇಲೆ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ. ಗೊತ್ತಾಗ್ತಿದ್ಯಾ? ಸೊ ಅದ್ರ ಬಿಟ್ಟು ಅವ್ರಿಗೆ ಬೈಯೋದು, ನಿನಗೆ ಬರೀ ಇಂಥದೇ ಫೀಲ್ ಆಗುತ್ತೆ, ನೀನ್ ಬರೀ ಇಂಥದೇ ಯೋಚನೆ ಮಾಡೋದು, ಸೊ ಈ ರೀತಿ ಮಾಡಬೇಡಿ ಯಾವತ್ತೂ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? ಜನರಿಗೆ ಯಾವಾಗ್ಲೂ ಪರಿಹಾರ ಬೇಕು ಅಂತ ಅಲ್ಲ, ಅವ್ರಿಗೆ ಫಸ್ಟು ಅವ್ರನ್ನ ಇನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಬೇಕಾಗಿರುತ್ತೆ.
ವಿ ವಾಂಟ್ ಟು ಬಿ ಅಂಡರ್ಸ್ಟುಡ್, ನಾಟ್ ಫಿಕ್ಸ್ಡ್ ಆಲ್ವೇಸ್, ರೈಟ್? ಸೊ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಏನು ಗೊತ್ತಾ, ತುಂಬ ಚಿಕ್ಕ ವಿಷಯಗಳು, ಓಕೆನಾ, ಆದರೆ ದೊಡ್ಡ ಇಂಪ್ಯಾಕ್ಟ್ ಕೊಡುವಂತಹದ್ರ ಬಗ್ಗೆ ನಾನು ಮಾತಾಡೋದು, ಓಕೆನಾ. ಇದ್ರ ಬಗ್ಗೆ ಯಾರು ಅಷ್ಟಾಗಿ ಯೋಚನೆ ಮಾಡಿರೋದಿಲ್ಲ. ಎಲ್ಲರೂ ಏನಂತಾರೆ, ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾರೆ ಅಲ್ವಾ. ಬಟ್ ಇಂಥ ಸಣ್ಣ ವಿಷಯಗಳೇ, ಇಂಥ ಸಣ್ಣ ಮೋಟಿವೇಶನ್ಗಳೇ ತುಂಬ ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಜೀವನದಲ್ಲಿ. ಸೊ ನೆಕ್ಸ್ಟ್ ಟೈಮಿಂದ ನೀವು ಈ ವಿಡಿಯೋ ಮೂಲಕ ಸ್ವಲ್ಪನಾದ್ರೂ ಚೇಂಜ್ ಆಗಿರ್ತೀರಾ. ನಿಮ್ಮ ಜೊತೆ ಇರೋರಿಗೆ ಅಥವಾ ನೀವು ಯಾರನ್ನಾದ್ರು ಇಷ್ಟಪಡೋರಿಗೆ ಟೈಮ್ ಕೊಟ್ಟು ಅವ್ರು ಹೇಳೋದನ್ನ ಕೇಳಿಸ್ಕೊಡ್ತೀರಾ, ಸಲಹೆ ಕೊಡೋದನ್ನ ನಿಲ್ಲಿಸಿ ಫಸ್ಟ್ ಆಫ್ ಆಲ್ ಅವರ ಜೊತೆ ನೀವು ಕೂಡ ಫೀಲ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮರೀದಲ್ಲೇ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಹೈಪ್ ಆಪ್ಷನ್ ಇರುತ್ತೆ, ಓಕೆನಾ. ಕಮೆಂಟ್ ಕ್ಲಿಕ್ ಮಾಡಬೇಡಿ, ಜಸ್ಟ್ ಲೆಫ್ಟ್ ಸ್ವೈಪ್ ಮಾಡಿ. ಹೈಪ್ ಕೂಡ ಕೊಡಿ, ಹೈಪ್ ಕೊಡೋದು ಮರಿತಾ ಇದ್ದೀರಾ, ಓಕೆ. ಆ್ಯಂಡ್ ಆಲ್ಸೋ ಲೈಕ್ ಮಾಡಿ. ಸೊ ಇನ್ನೂ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಿಮಗೆ ಬೇಕಿದೆ ವಿಡಿಯೋ, ಆರಾಮಾಗಿ ನೀವು ಕಮೆಂಟ್ ಮಾಡಿ. ನಿಮ್ದು ಏನೇ ಕಷ್ಟ ಇದ್ದು ಕೂಡ ಕಮೆಂಟ್ ಮಾಡಿ ಹೇಳಿ. ನಾನು ಯೂಟ್ಯೂಬ್ ಲೈವ್ ಕೂಡ ಬರ್ತೀನಿ ಇಫ್ ರಿಕ್ವೈರ್ಡ್, ಓಕೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.